ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ. ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಈಗ ಮಳೆ ಬರ್ತಿರೋದ್ರಿಂದ ಎಷ್ಟು ಚೆನ್ನಾಗಿ ಗಿಡಗಳೆಲ್ಲ ಎಷ್ಟು ಹಚ್ಚ ಹಸಿರಾಗಿದೆ. ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ಮಳೆ ಬರ್ತಾ ಇದೆ. ಹಾಗೆ ಇವಾಗ ಸಂಕಷ್ಟಿ ಇದರಿಂದ ಸಂಕಷ್ಟರ ಗಣಪತಿ ದೇವಸ್ಥಾನ ಇದೆ ನಮ್ಮ ಏರಿಯಾದಲ್ಲಿ, PNT ಕಾಲೋನಿಲಿ. ತುಂಬ ವರ್ಷದಿಂದ ಆ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಯಾವಾಗ ಪ್ರತಿ ಸಂಕಷ್ಟಿ ದಿನ ಪೂಜೆ ಮಾಡ್ತಾರೆ, ಬೆಣ್ಣೆ ಅಲಂಕಾರ ಮಾಡಿ. ಹಾಗೆಯೇ ಹುಣ್ಣಿಮೆ ದಿನ ಸತ್ಯನಾರಾಯಣ ಪೂಜೆ ಮಾಡ್ತಾರೆ. ಈ ಏರಿಯಾದಲ್ಲಿ ಫೇಮಸ್ ದೇವಸ್ಥಾನ PNT ಕಾಲೋನಿದು. ಸಂಕಷ್ಟರ ಗಣಪತಿ, ಹಾಗೆ ಅಮೃತೇಶ್ವರ ಸ್ವಾಮಿ, ಹಾಗೆ ಸತ್ಯನಾರಾಯಣ ಸ್ವಾಮಿ, ದುರ್ಗಾ ಪರಮೇಶ್ವರಿ, ಹಾಗೆ ಆಂಜನೇಯ ಸ್ವಾಮಿ, ನವಗ್ರಹಗಳು, ಎಲ್ಲ ದೇವರುಗಳು ಒಂದೇ ಕಡೆ ಇದೆ. ಆ ದೇವಸ್ಥಾನಕ್ಕೆ ಹೋದರೆ ಎಲ್ಲ ದೇವ್ರನ್ನೂ ದರ್ಶನ ಮಾಡ್ಬೋದು. ಇದು ದೊಡ್ಡದಾಗಿದೆ ದೇವಸ್ಥಾನ. ಜನಗಳೆಲ್ಲ ಎಷ್ಟು ಸೈಲೆಂಟಾಗಿ ಸಾವಧಾನವಾಗಿ ಕೂತ್ಕೊಂಡು ಪೂಜೆ ನೋಡ್ತಾ ಇದ್ದಾರೆ ನೋಡಿ. ಎಲ್ಲ ಕಡೆ ಹಿಂಗೆ ಮಾಡಬೇಕು. ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ, ಒಬ್ರಿಗೆ ಕಂಡ್ರೆ ಒಬ್ರಿಗೆ ಕಾಣಲ್ಲ. ಈ ದೇವಸ್ಥಾನದಲ್ಲಿ ಎಲ್ಲ ಮೈಕಲ್ಲೆಲ್ಲ ಹೇಳ್ತಾ ಇರ್ತಾರೆ, ಹಿಂಗೆ ಮಾಡಬೇಕು, ಕೂತ್ಕೊಳ್ಳಿ ಸಮಾಧಿಯಿಂದ ನೋಡಿ ಎಲ್ರಿಗೂ ಕಾಣುತ್ತೆ ಅಂತ. ಹಾಗೆ ಹಿಂದೆ ನಿಂತ್ಕೋತಾರೆ. ಹಾಗೂ ಚೇರ್ಗಳು ಇದೆ ಕೂತ್ಕೊಳ್ಳೋಕ್ಕೆ. ಎಲ್ಲ ಥರ ಆರತಿ ಮಾಡಿದ್ರು, ಮಂಗಳಾರತಿನ ತುಂಬ ಚೆನ್ನಾಗಿತ್ತು. ಬೆಣ್ಣೆ ಅಲಂಕಾರ ಮಾಡಿದರು. ಹಾಗೆ ಅಲಂಕಾರ ತುಂಬ ಚೆನ್ನಾಗಿತ್ತು. ಹಾಗೆ ನಾನು ಬೆಳಗ್ಗೆ ದೇವಸ್ಥಾನಕ್ಕೆ ಪೂಜೆ ಕಟ್ಟಕ್ಕೆ ಹೋಗಿದ್ದೆ. ಶುಕ್ರವಾರ ಆದ್ದರಿಂದ ದುರ್ಗಾ ಪರಮೇಶ್ವರಿಗೆ ಒಂದು ನಮಸ್ಕಾರ ಮಾಡ್ಕೊಬರೋಣ ಅಂತ ಹೋಗಿದ್ದೆ. ಹೋಗ್ಬಿಟ್ಟು ದುಡ್ಡು ಕಟ್ಬಿಟ್ಟು ಪೂಜೆಗೆ ಬಂದೆ. ನಮ್ಮ ಅಮ್ಮಂದು ನಂದು ಇಬ್ಬರು ದುಡ್ಡು ಕಟ್ತೀನಿ. ಬಂದು ದೇವಸ್ಥಾನಕ್ಕೆ ಬಂದು ಮತ್ತು ಸಂಜೆ ನಾನು 8 ಗಂಟೆಗೆ ದೇವಸ್ಥಾನಕ್ಕೆ ಬಂದೆ. ಕರೆಕ್ಟಾಗಿ ಮಹಾಮಂಗಳಾರತಿ ಆಗ್ತಿತ್ತು. ಹಾಗೆ ಇನ್ನೂ ಪೂಜೆ ಮುಗ್ದಿರಲಿಲ್ಲ. ಇನ್ನೂ ಅಲ್ಲಿ ಹೇಳ್ತಾಯಿದ್ರು, ಆ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಆಗ್ತಾಯಿದೆ, ದೇವಸ್ಥಾನಗಳನ್ನೆಲ್ಲ ಕಟ್ತಿದ್ದಾರೆ. ನಿಮಗೂ ಯಾರಿಗಾರು ಅನಿಸಿದ್ರೆ ಧನ ಸಹಾಯ ಮಾಡಬೇಕು ಅಂತ, ಆ ದೇವರಿಗೆ ಜೀರ್ಣೋದ್ಧಾರ ಆಗೋಕ್ಕೆ ನೀವು ಸಹಾಯ ಮಾಡಿ. ನಿಮಗೂ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಸಹಾಯ ಮಾಡಿದ್ರೆ. ಹಾಗೆ ಪೂಜೆಗೆ ಏನೇನು ಪ್ರಸಾದ ಕೊಟ್ಟಿದ್ರು ಅಂದರೆ, ಹಾಗೆ ಕುಂಕುಮ, ಅರ್ಚನೆ ಮಾಡಿರೋ ಕುಂಕುಮ, ಹಾಗೆಯೇ ಕಲ್ಲು ಸಕ್ಕರೆ, 50 ಕಡಲೆಕಾಳು ಉಸ್ಲಿ ಮಾಡಿದರು ಎಲ್ರಿಗೂ ಪ್ರಸಾದ ಹಂಚೋಕ್ಕೆ. ಹಾಗೆ ಮೋದಕ ಕೊಟ್ಟಿದ್ದರು. ನಾನು ಬೆಳಗ್ಗೆಯಿಂದಲೇ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ದೆ. ಪೂಜೆ ಮುಗಿಸಿ ಅಷ್ಟೊತ್ತರ ಹೇಳಿ ಗಣಪತಿದು. ಹಾಗೆ ಪೂಜೆ ಎಲ್ಲ ಆಯಿತು ಬೆಳಗ್ಗೆನೇ. ಮತ್ತು ಸಂಜೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದೆ. ಸಂಜೆಗೆ ಹೋಗಿ ಬಂದು ಹಾಗೆ ಉಪ್ಪಿಟ್ಟು ಮಾಡಿದ್ದೆ ನಾನಿವತ್ತು. ಉಪ್ಪಿಟ್ಟು ಬನ್ಸಿ ರವೆ ಉಪ್ಪಿಟ್ಟು ಮಾಡಿದ್ದೆ. ಬನ್ಸಿ ರವೆ ಉಪ್ಪಿಟ್ಟು ಎಲ್ರಿಗೂ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿತ್ತು ಉಪ್ಪಿಟ್ಟು. ಹಾಗೆ ನೆಂಚ್ಕೊಳ್ಳೋಕೆ ಉಪ್ಪಿನಕಾಯಿ, ಮೊಸರು ಎಲ್ಲ ಹಾಕ್ಕೊಂಡು ನಾನು ತಿಂದೆ ಇವತ್ತು. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಒಂದೇ ಒಂದು ಲೈಕ್ ಕೊಡಿ ಇಷ್ಟ ಆದರೆ.